ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಆರೋಗ್ಯ ಅನುಷ್ಠಾನ ಯೋಜನೆಗೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ವತಿಯಿಂದ ಅಕ್ಷರ ಆವಿಷ್ಕಾರ, ಖುಷಿ ಆವಿಷ್ಕಾರ ಯೋಜನೆಗಳು ಪ್ರಾರಂಭವಾಗುತ್ತಿವೆ. ಅಕ್ಷರ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡುತ್ತಿದ್ದೇವೆ. ಕಳೆದ 3 ವರ್ಷದಲ್ಲಿ 61,000ಕ್ಕೂ ಹೆಚ್ಚು ಜನರು ಜಯದೇವ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 2023-24ನೇ ಸಾಲಿನಲ್ಲಿ ಜಯದೇವ ಆಸ್ಪತ್ರೆಗೆ 6 ಕೋಟಿ ಅನುದಾನ ಬಂದಿದೆ. ಕಳೆದ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ 371 ಬೆಡ್ಗಳು ಜಯದೇವ ಆಸ್ಪತ್ರೆಯಲ್ಲಿ ನಿರ್ಮಿಸಲಾಗಿದೆ. ಹಳ್ಳಿಯಲ್ಲಿರುವ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈಗಾಗಲೇ ಸರಿಯಾದ ಚಿಕಿತ್ಸೆ ನೀಡುವ ಕೆಲಸ ಆಗುತ್ತಿದೆ. ಕೆಕೆಆರ್ಡಿ ವತಿಯಿಂದ ಕಲ್ಯಾಣ ಕರ್ನಾಟಕ ಹಾರ್ಟ್ಲೈನ್ ಯೋಜನೆಯನ್ನ ಮಾಡಲಾಗುತ್ತಿದೆ. ಕೆಕೆಆರ್ಡಿಬಿ ಹಾರ್ಟ್ಲೈನ್ ಯೋಜನೆಯನ್ನ ಇದೇ 19ರಂದು ಮುಖ್ಯಮಂತ್ರಿಗಳು ಉದ್ಘಾಟಿಸಲಿದ್ದಾರೆ. ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ಇಲಾಖೆಗೆ ಸುಮಾರು 2,000 ಕೋಟಿ ಅನುದಾನ ಮೀಸಲಿಡಲಾಗಿದೆ. ವರದಿ ಮಲ್ಲಿಕಾರ್ಜುನ್, ಕಲಬುರಗಿ, ವಿವಾ ನ್ಯೂಸ್ ಕನ್ನಡ. ಆರೋಗ್ಯ ಆವಿಷ್ಕಾರ ಅಂತ ಒಂದು ಯೋಜನೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಪ್ರಾರಂಭ ಮಾಡಿದ್ವಿ. ಡಾಕ್ಟರ್ ಮಂಜುಳಪ್ಪ ಕಮಿಟಿ ಅವರು ಯಾವಾಗ ಕೂಡ ಹೆಚ್ಚು ಹೊತ್ತು ಶಿಕ್ಷಣ, ಆರೋಗ್ಯ ಮತ್ತೆ ಎಂಪ್ಲಾಯ್ಮೆಂಟ್, ಮೂಲಭೂತ ಸೌಕರ್ಯಗಳಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಆ ಒಂದು ರೀತಿಯಿಂದ ಮತ್ತೊಮ್ಮೆ ತಮ್ಮೆಲ್ಲರೂ ಹೇಳಿರೋದಂದ್ರೆ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ಉತ್ಸವದಲ್ಲಿ ಆರೋಗ್ಯ ಆವಿಷ್ಕಾರ ಯೋಜನೆ, ಅಕ್ಷರ ಆವಿಷ್ಕಾರ ಯೋಜನೆ, ಈ ವರ್ಷ ಅರಣ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಉದ್ಯೋಗ ಆವಿಷ್ಕಾರ ಅಂತ ಯೋಜನೆ ಒಂದು ಪೈಲಟ್ ಪ್ರಾಜೆಕ್ಟ್ ಕೂಡ ಪ್ರಾರಂಭ ಮಾಡಲಾಗಿದೆ. ಕೃಷಿ ಆವಿಷ್ಕಾರ ಅಂತ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಅಂತರ್ಜಲ ಈ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಬೇಕಂತ ಅದನ್ನು ಕೂಡ ಈ ವರ್ಷ ಪ್ರಾರಂಭ ಆಗ್ತದೆ. ಹಿಂದುಳಿದ ವರ್ಗದ ಅಭಿವೃದ್ಧಿ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಶೋಷಿತ ಜನರ ಶೋಷಿತ ವರ್ಗದ ಅಭಿವೃದ್ಧಿ, ಹಳ್ಳಿಯಲ್ಲಿ ರೈತರಿಗೆ ಗೋದಾಮುಗಳು, ಮಹಿಳೆಯರಿಗೆ ಶೌಚಾಲಯಗಳು, ಇಂಡಸ್ಟ್ರಿಯಲ್ ಹಬ್ ಅಂತ ಒಂದು ಕಾರ್ಯಕ್ರಮ ಅದೆಲ್ಲ ನಾವು ಮಾಡ್ತಾ